ಬಂಧುಗಳೇ, ಮತ್ತೊಂದು ಇಂಟರೆಸ್ಟಿಂಗ್ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತ. ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಮೊನ್ನೆ ಇಂಡಿಯಾ ಅಲಯನ್ಸ್ನ ಮೀಟಿಂಗ್ ನಡೀತು ಡೆಲ್ಲಿನಲ್ಲಿ. ಜೂನ್ 8ನೇ ತಾರೀಕು ನಡೆಯೋಕ್ಕೆ ಮುಂಚೆನೇ ಭೂಕಂಪ. 36 ಜನ ಇಂಡಿಯಾ ಅಲಯನ್ಸ್ನ ಪಾರ್ಟ್ನರ್ ಪಕ್ಷಗಳಿದ್ವು, ಬಂದಿದ್ದು ಕೇವಲ 25. ಇನ್ನು 11 ಪಕ್ಷಗಳೇನಾದವು ಗೊತ್ತಿಲ್ಲ. ಯಾವ ಅತ್ಯಂತ ಪ್ರಮುಖ ಇಂಡಿಯಾ ಅಲಯನ್ಸ್ನ ಪಕ್ಷ ಆಗಿತ್ತು DMK, ಬರೋಲ್ಲ ಅಂತ ಹೇಳ್ತು. ಇನ್ನು ಜನುಮ್ದಲ್ಲಿ ಕಾಂಗ್ರೆಸ್ ಸಹವಾಸ ಮಾಡಲ್ಲ ಅಂತ ಹೇಳ್ತು. ಆಮ್ ಆದ್ಮಿ ಪಾರ್ಟಿ ಮತ್ತೊಂದು ಇಂಪಾರ್ಟೆಂಟ್ ಪಕ್ಷ, ಅರವಿಂದ್ ಕೇಜ್ರಿವಾಲ್ ಹೇಳಿದ್ರು ಇನ್ಯಾವತ್ತೂ ನಾವು ಇಂಡಿಯಾ ಅಲಯನ್ಸ್ ಒಳಗಡೆ ಬರಲ್ಲ, ನಾವು ಇಂಡಿಯಾ ಅಲಯನ್ಸ್ಗೂ ನಮ್ಗೆ ಸಂಬಂಧನೇ ಇಲ್ಲ. ಇನ್ನೊಂದು ಮಾತಾಡಿದ್ರು ಅವರು, ಗಲ್ತಿ ಸೆ ಬಿ ಕಾಂಗ್ರೆಸ್ಗೂ ವೋಟ್ ಮತ್ತು ದಾಲ್ನ, ಅಪ್ಪಿ ತಪ್ಪಿನೂ ಕಾಂಗ್ರೆಸ್ಗೆ ವೋಟ್ ಹಾಕಿಕ್ಕಿರ ಅಂತೇಳಿ. ಇದು ಇಂಡಿಯಾ ಅಲಯನ್ಸ್ನ ಪ್ರಮುಖ ಪಾರ್ಟ್ನರ್ ಆಮ್ ಆದ್ಮಿ ಪಾರ್ಟಿ ಹೇಳಿದ್ದು. ಇನ್ನು ಉದ್ಧವ್ ಠಾಕ್ರೆ ಶಿವಸೇನೆ ಯಾರನ್ನೂ ಕಳಿಸಿರಲಿಲ್ಲ, ಆನ್ಲೈನಲ್ಲಿ ಜಾಯಿನ್ ಆದರು. ಇನ್ನು ವೆರಿ ಇಂಪಾರ್ಟೆಂಟ್, ಅಧಿಕಾರದಲ್ಲಿರ್ತಕ್ಕಂಥ ಕೆಲವೇ ಇಂಡಿಯಾ ಅಲಯನ್ಸ್ ಪಕ್ಷಗಳಲ್ಲಿ ಒಂದು JMM, ಜಾರ್ಖಂಡ್ನ ಮುಕ್ತಿ ಮೋರ್ಚಾ. ಆದರೆ ಹೇಮಂತ್ ಸೊರೇನ್ ಕೂಡ ಅವರು ಫಿಸಿಕಲಾಗಿ ಬರಲಿಲ್ಲ, ಆನ್ಲೈನಲ್ಲಿ ಜಾಯಿನ್ ಆದರು. ಇನ್ನು ಫಿಸಿಕಲಾಗಿ ಬಂದಿರೋವೆಲ್ಲರೂ ಕೂಡ ಸೋತು ಸುಣ್ಣ ಆಗಿದ್ದವರು ಇವರೊಬ್ಬರನ್ನ ಬಿಟ್ಟರೆ, ಒಮರ್ ಅಬ್ದುಲ್ಲಾ ಅವರೊಬ್ಬರನ್ನ ಬಿಟ್ಟರೆ. ಒಂದು ಕಡೆ ಇವರೆಲ್ಲ ಮತ್ತೆ ಸೇರಿಕೊಂಡು ಮತ್ತೆ ಪ್ಲ್ಯಾನ್ ಮಾಡ್ತಾಯಿದ್ರು ಮೋದಿಯವ್ರನ್ನ ಹೇಗೆ ಇಳಿಸ್ಬೇಕು ಅಂತೇಳಿ ಷಡ್ಯಂತ್ರ ಮಾಡ್ತಾ ಕೂತಿದ್ರೆ, ಪಕ್ಕದಲ್ಲೇನೆ TMCಯ 20 ಜನ ಬಂಡಾಯ ಇದ್ದು ನಮ್ಮದೇ ಒರಿಜಿನಲ್ TMC ಅಂತ ಹೇಳ್ಕೊಂಡು NDAಗೆ ಸಪೋರ್ಟ್ ಘೋಷಣೆ ಮಾಡ್ತಾಯಿದ್ರು. ಮಮತಾ ಬ್ಯಾನರ್ಜಿ ಕೂತಿದ್ದ ಕೆಲವೇ ಕಿಲೋಮೀಟರ್ಗಳ ದೂರದಲ್ಲಿ. ಈ ಕಡೆ ಮಮತಾ ಬ್ಯಾನರ್ಜಿ ಪಕ್ಷನೇ ಮುಳುಗೋಗ್ತಾ ಇದೆ, ಅವರು ಬಂದು ಈ ಇಂಡಿಯಾ ಅಲಯನ್ಸ್ ಸಭೆಯಲ್ಲಿ ಮುಖ್ಯವಾಗಿ ಕೂತಿದ್ದಾರೆ. ನೋಡಿ, ಇಡೀ ದೇಶದಲ್ಲಿ ಇವತ್ತು ವಿರೋಧ ಪಕ್ಷಗಳ ಕತೆ ಹೆಂಗಾಗಿದೆ ಅಂತ ಹೇಳಿದ್ರೆ, ಎಸ್ಪೆಷಲಿ 2024ರ ಚುನಾವಣೆಯಲ್ಲಿ BJPಗೆ ಕೇವಲ 240 ಬಂದ ಮೇಲೆ ಆದಂತಹ ಒಂದು ದೇಶದಲ್ಲಿ ಆದಂತಹ ಅದ್ಭುತ ಬದಲಾವಣೆ ಏನು ಅಂತ ಹೇಳಿದ್ರೆ, ನನಗೊಂದೊಂದ್ಸರಿ ಅನಿಸುತ್ತೆ BJPಗೆ 240 ಬಂದು ಒಳ್ಳೇದಾಯ್ತು ಅವತ್ತು ಅಂತ ಹೇಳಿ. ಕೋರ್ಸ್ ಕರೆಕ್ಷನ್ಗೆ ಪಾರ್ಟಿನೂ ಬಂತು, ಕೋರ್ಸ್ ಕರೆಕ್ಷನ್ಗೆ ಕಾರ್ಯಕರ್ತರು ಬಂದರು, ಕೋರ್ಸ್ ಕನೆಕ್ಷನ್ಗೆ ಭಾರತೀಯ ನಾಗರಿಕರು ಬಂದರು, ಮತದಾರರು ಬಂದರು. ಪಕ್ಷ ತಾನೆಲ್ಲಿ ತಪ್ಪು ಮಾಡ್ತು ಅಂತೇಳಿ ಪಕ್ಷ ಸರಿ ಮಾಡ್ಕೊಂತು, ಕಾರ್ಯಕರ್ತರು ನಾವೆಲ್ಲಿ ಹಿಡಿದ್ವಿ ಅಂತೇಳಿ ಕಾರ್ಯಕರ್ತರು ಸರಿ ಹೋದರು. ಜನಗಳು ಅಷ್ಟೇನೆ ಮೋದಿಯವರಿಗೆ ವೋಟ್ ಮಾಡಿದೆ, ನಾವು ಯಾಕೆ ತಪ್ಪು ಮಾಡಿದ್ವಿ, ಎಲ್ಲೋ ತಪ್ಪು ಮಾಡಿದ್ವಿ, ಅದರಿಂದ ದೇಶ ನರಳುತ್ತೆ ಅಂತಕ್ಕಂತಹ ಒಂದು ಚಿಂತನೆಯಿಂದ ಅದಾದಮೇಲೆ ಎಲ್ಲ ಚುನಾವಣೆಗಳಲ್ಲಿ ಮಾಸಾಗಿ BJPಗೆ ಅದ್ಭುತವಾದ ಬೆಂಬಲ ಕೊಟ್ಕೊಂಡ್ಬಂದರು. ನೋಡಿ, ಯಾವುದಾದ್ರು ಚುನಾವಣೆ ನೋಡಿ, ಅದಾದಮೇಲೆ 1-2 ಅಪವಾದಗಳನ್ನು ಬಿಟ್ಟರೆ ವಿರೋಧ ಪಕ್ಷಗಳ ಗತಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಅಸ್ತಿತ್ವ ಉಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಇವತ್ತು ಕೇವಲ TMC ಅಷ್ಟೇ ಅಲ್ಲ, ನೋಡಿ TMCನ ನೋಡ್ಕೊಂಬನ್ನಿ. TMC ಇರ್ತಕ್ಕಂಥ 80 ಜನದಲ್ಲಿ 58 ಜನ MLAಗಳು ನಾವು ಆ ಪಕ್ಷದಲ್ಲಿಲ್ಲ, ನಮ್ಮದೇ ಒರಿಜಿನಲ್ ಪಾರ್ಟಿ, ನಾವು ವಿಧಾನಸಭೆಯಲ್ಲಿ ನಮಗೆ ಸಪ್ರೇಟ್ ಸೀಟ್ ಕೊಡಿ ಅಂತೇಳಿ ಪತ್ರ ಬರೆದಿದ್ದಾರೆ ಸ್ಪೀಕರ್ಗೆ. 28 ಜನ MPಗಳಲ್ಲಿ 20 ಜನ ಲೆಟ್ರ್ ಬರೀತಾರೆ, ನಮ್ಮದೇ ಸಪ್ರೇಟ್ ಬಣ ಇದು, ನಮಗೆ ಸಪ್ರೇಟ್ ಸೀಟ್ ಕೊಡಿ, ನಮ್ಮಲ್ಲಿ ನಾವು ಚೀಫ್ ವಿಪ್ ಆಗಿ ಕಾಕೋಲಿ ಘೋಷ್ ಅವ್ರನ್ನ ನೇಮಕ ಮಾಡಿದ್ದೀವಿ ಅಂತೇಳಿ. ಈಗಾಗಲೇ ಸುದ್ದಿ ಬರ್ತಾ ಇದೆ 21 ಜನ ಆಗಿದ್ದಾರೆ ಅಂತೇಳಿ. 28ರಲ್ಲಿ 21, 2/3 MLAಗಳು ಹೋಗಿದ್ದಾರೆ, 2/3 MP ಗಳು ಹೋಗಿದ್ದಾರೆ. ರಾಜ್ಯಸಭಾ MPಗಳಲ್ಲಿ ಆಗಲೇ 2 ಪ್ರಮುಖರಾದಂಥವ್ರು ರಾಜೀನಾಮೆ ಕೊಟ್ಬಿಟ್ಟಿದ್ದಾರೆ. ಸುಖೇಂದು ಶೇಖರ್, ಟಾಪ್ ಮೋಸ್ಟ್ ಲೀಡರ್ ಆಫ್ TMC, ಫೌಂಡರ್ ಮೆಂಬರು, ಅವರು ರಾಜ್ಯಸಭಾ ಮೆಂಬರ್ಶಿಪ್ಗೆ ಮತ್ತು ಪ್ರೈಮರಿ ಮೆಂಬರ್ಶಿಪ್ಗೆ ರಾಜೀನಾಮೆ ಕೊಟ್ಬಿಟ್ಟಿದ್ದಾರೆ TMCಗೆ. ಅದ್ರ ಜೊತೆಗೆ ಕೋಯಲ್ ಮಲ್ಲಿಕ್ ಅವರು ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ. ಅದರ ಅರ್ಥ ಇಡೀ ಪಾರ್ಟಿನೇ ಅಸ್ತಿತ್ವದಲ್ಲಿಲ್ಲ, ಸರ್ವನಾಶ ಆಗೋಗಿದೆ, ಏನೂ ಇಲ್ಲ ದೀದಿ ಕೈಯಲ್ಲಿ ಹೆಂಗಾಗಿದೆ ಅಂತ ಹೇಳಿದ್ರೆ, ಈ ಕಡೆಗೆ MPಗಳು ಇಲ್ಲ, MLAಗಳು ಇಲ್ಲ, ರಾಜ್ಯಸಭಾ MPಗಳು ಇಲ್ಲ, ಹೋಲಿ ತನಗಾದ್ರೂ ಯಾವ್ದಾದ್ರು ಒಂದು ಸೀಟ್ ಗತಿ ಇದೆಯಾ, ಅದೂ ಇಲ್ಲ. ನಾಟ್ ಇವನ್ ಎನ್ MLA. ಮಮತಾ ಬ್ಯಾನರ್ಜಿ MLA ಅಲ್ಲ, MP ಅಲ್ಲ. 15 ವರ್ಷ ಜನಗಳ ಮೇಲೆ ಮಾಡಿದಂಥ ಅನಾಚಾರ ಮತ್ತು ಅತ್ಯಾಚಾರಗಳ ಪರಿಣಾಮ ಇವತ್ತು ಏನಾಗ್ತಾ ಇದೆ ಅಂತೇಳಿ ಇವತ್ತು ಅನುಭವಿಸ್ತಾ ಇದ್ದಾರೆ ಮಮತಾ ಬ್ಯಾನರ್ಜಿ. ಅಸ್ತಿತ್ವಕ್ಕೋಸ್ಕರ ಹೋಗಿ ಬೇರೆ ಬೇರೆ ಪಕ್ಷಗಳ ಕಾಲಿಡ್ಕೊತಾ ಇದ್ದಾರೆ. ಮೊನ್ನೆ ಮೀಟಿಂಗ್ ಮಾಡ್ತಿದ್ದೂ ಅವರೇನೇ. ಇಂಡಿಯಾ ಅಲಯನ್ಸ್ ಮೀಟಿಂಗಾಗಿ 2 ವರ್ಷ ಆಗೋಗಿತ್ತು ರೀ. 2 ವರ್ಷದಿಂದ ನಡೆದೇ ಇರಲಿಲ್ಲ. ಲೋಕಸಭೆ ಚುನಾವಣೆ ಬಂತು, ವಿಧಾನಸಭೆ ಚುನಾವಣೆಗಳಿಗೆ ಬಂತು, ಎಲ್ಲರಿಗೂ ಇಂಡಿಯಾ ಅಲಯನ್ಸ್ ಇದೇನದೇ ಮರ್ತೋಗಿತ್ತು. ಅವು ಕೂಡ ಒಬ್ಬೊಬ್ಬರು ಕಿತ್ತಾಡ್ಕೊಂಡು ಹೊಡೆದಾಡ್ಕೊಂಡು ಕೂತಿದ್ರು. ಮಮತಾ ಬ್ಯಾನರ್ಜಿ ಅಸ್ತಿತ್ವಕ್ಕೋಸ್ಕರ ಗೋಗರ್ದು ಎಲ್ಲರನ್ನ ಗೋಗರ್ದು ಇಂಡಿಯಾ ಅಲಯನ್ಸ್ ಮೀಟಿಂಗ್ ಮಾಡಿದ್ರು ಡೆಲ್ಲಿನಲ್ಲಿ. ಇವತ್ತು TMC ಪಕ್ಷ ಛಿದ್ರ ಆಗೋಗಿದೆ. ಇನ್ನೊಂದು ಪಕ್ಷ ಅಸ್ತಿತ್ವಕ್ಕೋಸ್ಕರ ಒದ್ದಾಡ್ತಾ ಇದೆ, ಅದು ಮಹಾರಾಷ್ಟ್ರದ ಉದ್ಧವ್ ಠಾಕ್ರೆಯ ಶಿವಸೇನೆ. 2024ರಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಹೇಳಿದ್ನಲ್ಲ, ಅದ್ಭುತ ಪ್ರದರ್ಶನ ಮಾಡಿಬಿಟ್ಟಿತ್ತು ಇಂಡಿಯಾ ಅಲಯನ್ಸು. 9 ಜನ MPಗಳು ಗೆದ್ದರು ಮಹಾರಾಷ್ಟ್ರದಲ್ಲಿ ಶಿವಸೇನೆ ಉದ್ಧವ್ ಠಾಕ್ರೆ ಬಣದ್ದು. 8 ಜನ ಗೆದ್ದರು ಶರದ್ ಪವಾರ್ ಅವರ NCP ಬಣದ್ದು. ಅದಾದಮೇಲೆ ಬಂದಂತಹ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಇಡೀ ಪಕ್ಷವೇ ಗುಡಿಸಿ ಗುಂಡಾಂತರ ಆಗೋಯ್ತು. ಉದ್ಧವ್ ಠಾಕ್ರೆದು ಅಷ್ಟೇ, ಶರದ್ ಪವಾರ್ದು ಅಷ್ಟೇ. ಆವತ್ತೇ ಅಲ್ಲಿನ 9 ಜನ MPಗಳು ಡಿಸೈಡ್ ಮಾಡಿದ್ರು, ನಾವಿಲ್ಲಿದ್ದರೆ ನಮಗೆ ಭವಿಷ್ಯ ಇಲ್ಲ ಅಂತೇಳಿ. ಆಗಲೇ BJPಗೆ NDA ಬರೋಕ್ಕೆ ರೆಡಿಯಾಗಿ ಹೋಗಿದ್ದಾರೆ. ಇದೇ ರೀತಿ ಶರದ್ ಪವಾರ್ ಬಣದ 8 ಜನ ಕೂಡ BJP ಬರೋದಕ್ಕೆ ಆಗಲೇ ರೆಡಿಯಾಗಿ ಹೋಗಿದ್ದಾರೆ.
ಇಲ್ಲಿ TMCಯ 21 ಜನ, ಉದ್ಧವ್ ಠಾಕ್ರೆಯ 9 ಜನ 30 ಆಯಿತು, ಶರದ್ ಪವಾರ್ 8 38. ಮೋದಿ ಶಾ ಮನಸ್ಸು ಮಾಡಿದ್ರೆ ಈ ಕ್ಷಣದಲ್ಲಿ ಈ 38 ಜನ BJPಗೆ ಜಾಯಿನ್ ಆಗ್ತಾರೆ. 2/3 ಮೆಜಾರಿಟಿಗಿಂತ ಮೇಲಿರೋದ್ರಿಂದ ಯಾವುದೇ ಕಾಯ್ದೆ ಅಡ್ಡ ಬರೋದಿಲ್ಲ. BJPನೂ ಕೂಡ ಸ್ವಂತ ಬಲದ ಮೇಲೆ 278 ಆಗ್ಬಿಡುತ್ತೆ. ಬೇಕಾಗಿರೋದು ಬಹುಮತಕ್ಕೆ 272. ಆದರೆ ಮೋದಿಗಾಗಲಿ ಶಾ ಆಗಲಿ ಅರ್ಜೆಂಟ್ ಮಾಡ್ಲಿಕ್ಕೆ ಹೋಗಲ್ಲ. ಅವ್ರಿಗೆ ಅವಶ್ಯಕತೆ ಇಲ್ಲ. ಇವತ್ತು ಜನನೇ ಜೊತೆಲಿ ನಿಂತ್ಕೊಂಡಾಗ ಸೀಟ್ ಕಟ್ಕೊಂಡು ಎಂಟ್ರಿ ಮಾಡ್ತೀರಾ. ಆದರೆ ಇವರೆಲ್ಲರೂ NDAಗೆ ಸಪೋರ್ಟ್ ಮಾಡ್ತಾರೆ. ಇನ್ನೊಂದು ದೊಡ್ಡ ಹೊಡೆತ ಅಪೋಸಿಷನ್ಗೆ ಅಂತ ಹೇಳಿದ್ರೆ DMK ಇನ್ಮೇಲೆ ಯಾವತ್ತೂ ನಾನು ಇಂಡಿಯಾ ಅಲೈನ್ಸ್ನ ಪಾರ್ಟ್ನರ್ ಆಗೋದೇ ಇಲ್ಲ, ಭಾಗನೇ ಆಗೋಲ್ಲ. ಎಲ್ಲಿ ಕಾಂಗ್ರೆಸ್ ಇರುತ್ತೆ ಅಲ್ಲಿ ನಾನು ತಲೆ ಕೂಡ ಹಾಕಿ ಮಲಗಲ್ಲ ಅಂತ ಹೇಳ್ಬಿಟ್ಟಿದೆ. ಉದಯನಿಧಿ ಸ್ಟಾಲಿನ್ ಒಂದು ಮಾತಾಡಿದ್ರು, ಕಾಂಗ್ರೆಸ್ 20 ವರ್ಷ ನಮ್ಮ ಬೆನ್ನ ಮೇಲೆ ಕೂತ್ಕೊಂಡು ಜೀವ ಉಳಿಸ್ಕೊಂಡು ಸವಾರಿ ಮಾಡಿತ್ತು, ಇವತ್ತು ಅದೇ ಬೆನ್ನಿಗೆ ಚೂರಿ ಹಾಕಿ ಹೋಗಿದೆ ಅಂತ ಹೇಳಿ. ರಾಹುಲ್ ಗಾಂಧಿಗೆ ನಾನು 5 ಪೈಸಾ ಮಾನ ಮರ್ಯಾದೆ ಇದ್ದಿದ್ರೆ ಈ ಮಾತು ಕೇಳಿಕೊಂಡು ಬಿಡಿ, ಮರ್ಯಾದೆ ಇಲ್ದಿರೋ ಹತ್ರ ಏನು ಮಾತಾಡ್ತೀರಿ? ಎಂತೆಂಥ ಮಾತುಗಳು ಅನ್ನಿಸ್ಕೊತಾ ಇರೋದ್ರಿ ಈ ಕಾಂಗ್ರೆಸ್ಸು, ರಾಹುಲ್ ಗಾಂಧಿ 20 ವರ್ಷದಿಂದ ಜೊತೆಲಿಂದ DMKನ ಯಾವುದೋ ಒಂದು ಸಣ್ಣ ಅಧಿಕಾರಕ್ಕೋಸ್ಕರ ಬೆನ್ನಿಗೆ ಚೂರಿ ಹಾಕ್ಬಿಟ್ಟು TVK ಜೊತೆ ಹೋಗ್ತಾರೆ ಅಂತ ಹೇಳಿದ್ರೆ, ಹೋಗ್ಲಿ TVKನಾದ್ರೂ ಮರ್ಯಾದೆ ಕೊಡ್ತಾ ಇದ್ದಾರೆ. TVK ವಿಜಯ್ ಡೆಲ್ಲಿಗೆ ಬಂದಿದ್ದಾರೆ. ಡೆಲ್ಲಿಗೆ ಬಂದು ನರೇಂದ್ರ ಮೋದಿ ಹತ್ರ ಮಾತಾಡಿದ್ದಾರೆ, ಅಮಿತ್ ಶಾ ಅವ್ರನ್ನ ಮಾತಾಡಿದ್ದಾರೆ. ಅಂದರೆ ಅಫಿಷಿಯಲ್ ಪ್ರೋಗ್ರಾಮು. ಕರೆಕ್ಟೆಸಿಗೋಸ್ಕರನೂ ಕೂಡ ಸೋನಿಯಾ ಗಾಂಧಿಗೊಂದು ಕಾಲ್ ಮಾಡಲಿಲ್ಲ, ರಾಹುಲ್ ಗಾಂಧಿಗೊಂದು ಕಾಲ್ ಮಾಡಲಿಲ್ಲ. ಮೀಟ್ ಮಾಡೋದು ಬಿಟ್ಬಿಡಿ. ಇದು ಈ ಕಾಂಗ್ರೆಸ್ ಅವ್ರಿಗೆ ಪಕ್ಷಗಳು ಕೊಡ್ತಿರ್ತಕ್ಕಂಥ ಮರ್ಯಾದೆ, ಈ ಮಾನ್ಗೆಟ್ಟವ್ರಿಗೆ. ಇವತ್ತು DMK ಕ್ರೂಷಿಯಲ್ ಬಿಲ್ಗಳ ವಿಚಾರದಲ್ಲಿ NDAಗೆ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ಬೇರೆ ಎಲ್ಲ ವಿರೋಧ ಪಕ್ಷಗಳಿಗೆ ಭಯ ಶುರುವಾಗಿದೆ. ನಾವೇನಾದರೂ NDA ಸಪೋರ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಮ್ಮ MP ಗಳು ನಮ್ಮ ಕೈಯಲ್ಲಿ ಉಳಿಯಲ್ಲ ಅಂತೇಳಿ. ಜಗನ್ಮೋಹನ್ ರೆಡ್ಡಿ ಕಥೆನೂ ಅದೇ ಹೋಗಿದೆ ಆಂಧ್ರದಲ್ಲಿ. ಒರಿಸ್ಸಾದಲ್ಲಿ ಬಿಜು ಜನತಾದಳದ ಕಥೆನೂ ಕೂಡ ಅದೇ ಹೋಗಿದೆ. ಸೊ ಏನು ರಾಹುಲ್ ಗಾಂಧಿ ಅವರು ಭವಿಷ್ಯ ನೋಡಿತಾ ಇದ್ರು 2024ರಲ್ಲಿ. 1 ವರ್ಷನೂ ಇರಲ್ಲ ಮೋದಿ ಸರ್ಕಾರ, 1 ವರ್ಷಕ್ಕೆ ಮುಂಚೆನೇ ಬಿದ್ದೋಗುತ್ತೆ, ಮೋದಿ ರಾಜೀನಾಮೆ ಕೊಡ್ತಾರೆ ಅಂತೇಳಿ. ಈಗ ಅದೇ ಪಕ್ಷಗಳು ಒಂದೊಂದು MP ಗಳನ್ನ ಒಂದೊಂದು MLAಗಳನ್ನ ಉಳಿಸ್ಕೊಳ್ಳೋದಕ್ಕೆ ತಿಣುಕಾಡ್ತಾ ಇದ್ದಾವೆ ರೀ, ಕಾಲು ಹಿಡ್ಕೊತಾ ಇದ್ದಾವೆ MP MLAಗಳದ್ದು. ದಯಮಾಡಿ ನಮ್ಮನ್ನು ಬಿಟ್ಟೋಗ್ಬೇಡಿ, ದಯಮಾಡಿ ನಮ್ಮನ್ನು ಬಿಟ್ಬಿಟ್ಟು ಹೋಗ್ಬೇಡಿ ಅಂತೇಳಿ. ನೋಡಿ, ನೀವು ಉದ್ಧವ್ ಠಾಕ್ರೆ ಪಕ್ಷಕ್ಕೂ TMCಗೂ ನೀವು ಕಂಪೇರ್ ಮಾಡಿದ್ರೆ, ಯಾವ ಉದ್ಧವ್ ಠಾಕ್ರೆ ತಾನು ಸಾಯೋವರೆಗೂ ನಾನೇ ಅಧಿಕಾರದಲ್ಲಿರ್ತೀನಿ ಅಂತ ಹೇಳಿ ಮಾಡಿರ್ತಕ್ಕಂಥ ಅಷ್ಟು ಅನಾಚಾರ ಜೊತೆಗೆ ತನ್ನ ಮಗ ಆದಿತ್ಯಗೆ ಅವನಿಗೆ ಯೋಗ್ಯತೆ ಇಲ್ದಿದ್ರೂ ಕೂಡ ಇಡೀ ಪಕ್ಷವನ್ನು ಅವ್ರು ಹೇಳ್ದಂಗೆ ಕೇಳೋ ರೀತಿ ಮಾಡಿದ್ರು. ಅದೇ ಸೇಮ್ ಮಿಸ್ಟೇಕು ವೆಸ್ಟ್ ಬೆಂಗಾಲಲ್ಲೂ ಕೂಡ ಮಮತಾ ಬ್ಯಾನರ್ಜಿ ಮಾಡಿದ್ದು. ಅಷ್ಟು ಅನಾಚಾರಗಳಿಗೆ ಅಭಿಷೇಕ್ ಬ್ಯಾನರ್ಜಿನೇ ಕಾರಣ ಆಗಿದ್ದು. ಜೊತೆಲಿದ್ದಂತಹ ಎಲ್ಲ ಸೀನಿಯರ್ ಲೀಡರ್ಗಳನ್ನ ಮೂಲಕ್ಕೆ ಸೇರಿಸಿ ಅಭಿಷೇಕ್ ಬ್ಯಾನರ್ಜಿಗೆ ಇಡೀ ತನ್ನ ಪಕ್ಷದ ಒಂದು ಸಾರಥ್ಯವನ್ನು ಕೊಟ್ಟುಬಿಟ್ರಲ್ಲ. ಇವತ್ತೇನಾಯಿತು? ಈ ಕಡೆ ಉದ್ಧವ್ ಠಾಕ್ರೆ ಪಕ್ಷನ ಕೇಳೋರ ಗತಿ ಇಲ್ಲ, ಈ ಕಡೆ ಮಮತಾ ಬ್ಯಾನರ್ಜಿ ಪಕ್ಷನ ಕೇಳೋರ ಗತಿ ಇಲ್ಲ. ಒಂಥರ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಈ ವಿರೋಧ ಪಕ್ಷಗಳ ಪಿಂಗಾಣಿ ಅಂಗಡಿಗೆ ಒಂದು ಗೂಳಿ ನುಗ್ಗೋದೆ ಯಾವ ರೀತಿ ಎಲ್ಲ ಚಿಲ್ಲ ಪಿಲ್ಲಿ ಆಗ್ಬಿಡುತ್ತೆ. ಇವತ್ತು ಆ ಇಂಡಿಯಾ ಅಲೈನ್ಸ್ನ ಪಕ್ಷಗಳ ಅಂಗಡಿ ಒಳಗಡೆ BJP ಆ ರೀತಿ ನುಗ್ಗಿಬಿಟ್ಟಿದೆ. ಅವ್ರಿಗೆ ಏನೂ ಉಳಿಸ್ಕೊಳ್ಳೋಕ್ಕಾಗ್ತಿಲ್ಲ. ಕಡೆಗೆ MP MLAಗಳು ಬಿಟ್ಬಿಡಿ, ಪಕ್ಷದ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಇವನ್ ನೋಡಿ, ಬಿಜು ಜನತಾ ದಳದ ಪರಿಸ್ಥಿತಿ ವರ್ಷದಲ್ಲಿ ಅದರ ರಾಜ್ಯಸಭಾ MP ರಾಜೀನಾಮೆ ಕೊಟ್ಟು BJPಗೆ ಜಾಯ್ನ್ ಆದರು. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಯಾವ ಪಕ್ಷಗಳು ಕಾಂಗ್ರೆಸ್ನ ನಂಬುವಂಥ ಪರಿಸ್ಥಿತಿಯಲ್ಲಿಲ್ಲ. BJPಯ ಹೊಡೆತಕ್ಕೆ ಯಾವುದೇ ಪಕ್ಷಗಳು ಅಸ್ತಿತ್ವವನ್ನು ಉಳಿಸ್ಕೊಳ್ಳೋ ಪರಿಸ್ಥಿತಿಯಲ್ಲೂ ಇಲ್ಲ. ಯಾಕೆ ಜನಕ್ಕೆ BJP ಇಷ್ಟೊಂದು ಅಪ್ಯಾಯಮಾನ ಆಗಿದೆ ಅಂತ ಹೇಳಿದ್ರೆ, ಒಂದು ಕಡೆ ಡೆವಲಪ್ಮೆಂಟು, ಮತ್ತೊಂದು ಕಡೆ ರಾಷ್ಟ್ರೀಯತೆ, ಮತ್ತೊಂದು ಕಡೆಗೆ ನಮ್ಮ ಸಂಸ್ಕೃತಿ, ನಮ್ಮ ಹಿಂದುತ್ವ. ಈ ಎಲ್ಲ ವಿರೋಧ ಪಕ್ಷಗಳು ಈ ಮೂರನ್ನು ಮಾಡದೆ ಅಭಿವೃದ್ಧಿಯ ಸಂದರ್ಭದಲ್ಲಿ ಲೂಟಿ ಮಾಡಿಕೊಂಡು, ರಾಷ್ಟ್ರೀಯತೆ ವಿಚಾರದಲ್ಲಿ ರಾಷ್ಟ್ರಕ್ಕೆ ದ್ರೋಹ ಬಕ್ಕೊಂಡು, ಸಂಸ್ಕೃತಿಯ ವಿಚಾರದಲ್ಲಿ ಹಿಂದುತ್ವವನ್ನು ನಾಶ ಮಾಡೋಕ್ಕೆ ಹೋಗಿದ್ವಲ್ಲ, ಅದರ ಪರಿಣಾಮವನ್ನು ಎದುರಿಸ್ತಾ ಇದ್ದಾವೆ. ಈಗ ಬರುವ ದಿನಗಳಲ್ಲಿ ಕೇವಲ ರಾಷ್ಟ್ರೀಯತೆ, ಹಿಂದುತ್ವ, ಡೆವಲಪ್ಮೆಂಟ್ ಇವು ಮಾತ್ರ ವಿಚಾರಗಳಾಗ್ತವೆ. ನಮಸ್ಕಾರ.